ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ತುಂಬಾ ದಿನ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹಳೆ ವಿಡಿಯೋದಲ್ಲಿ ಯೋರ್ ಸ್ಟೋರಿ ಮೈ ವಾಯ್ಸ್ ಅಂತ ಸೀರೀಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದ್ದಕ್ಕೆ ಅಂದ್ರೆ ಸ್ಟಾರ್ಟ್ ಮಾಡಕ್ಕೆ ಆಗಿರ್ಲಿಲ್ಲ. ನೋಡೋಣ, ಹೆಲ್ತ್ ಎಲ್ಲ ಸ್ವಲ್ಪ ಸರಿ ಆದ್ಮೇಲೆ ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಒಂದ್ 4-5 ಜನ ತಮ್ಮ ಸ್ಟೋರೀಸ್ ಶೇರ್ ಮಾಡ್ಕೊಂಡಿದ್ರು. ನೋಡೋಣ, ನಂಗೆ ಹೆಲ್ತ್ ಎಲ್ಲ ಸೆಟ್ಲ್ ಆಗಿ ನಂಗೆ ಕಂಫರ್ಟೇಬಲ್ ಅನ್ಸಿದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ ಆ ಸೀರೀಸ್ನ. ಅಲ್ಲಿವರೆಗೂ ಸ್ಟಾರ್ಟ್ ಮಾಡೋ ಪ್ಲಾನ್ ಎಲ್ಲ ಇಲ್ಲ, ಬಿಕಾಸ್ ಅದು ನನ್ನ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗುತ್ತೆ ಆ ಸ್ಟೋರೀಸ್ ಎಲ್ಲ ಕೇಳಿದ್ಮೇಲೆ. ಸೊ ಮೇನ್ಲಿ ನಾನು ಫಸ್ಟ್ IUI ಅಂದ್ರೆ ಒಂದು 6-7 ಮಂತ್ಸ್ ಆಯ್ತು ನಾನು IUI ಮಾಡಿಸ್ಕೊಂಡು. ಅದಕ್ಕೂ ಮುಂಚೆ ನಾನು HSG ಟೆಸ್ಟ್ ಮಾಡಿಸಿದ್ದೆ ಅಲ್ಲ, ಅದ್ರಲ್ಲಿ ನಂದು ಲೆಫ್ಟ್ ಟ್ಯೂಬ್ ಬ್ಲಾಕ್ ಅಂತ ಬಂದಿತ್ತು. ಅದಾದ್ಮೇಲೆ ನಾನು ಫಸ್ಟ್ IUI ಮಾಡಿಸ್ಕೊಂಡಿದ್ದೆ. IUI ಮಾಡಿಸ್ಕೊಂಡಿದ್ಮೇಲೆ ಅದು ಸಕ್ಸಸ್ ಆಗಿರ್ಲಿಲ್ಲ ಅಲ್ಲ. ಸೊ ಆಲ್ಮೋಸ್ಟ್ ಇವಾಗ 6-7 ಮಂತ್ಸ್ ಗ್ಯಾಪ್ ಆಯ್ತಲ್ಲ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಬಿಕಾಸ್ ನಂಗೆ ನನ್ನ ಡಾಕ್ಟ್ರು ಇನ್ನೂ ಒಂದು 2 to 3 ಸೈಕಲ್ IUI ಮಾಡಿಸ್ಕೋಬಹುದು. ಅದ್ ಬಿಟ್ರೆ ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿ ಅದೇನಾದ್ರು ಡಯಾಗ್ನೋಸ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇದೆ ನೋಡೋಣ ಅಂತ ಹೇಳಿದ್ರು. ಅದು ಬಿಟ್ರೆ ಇಫ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ IVF ಮಾಡೋಣ ಅಂತ ಹೇಳಿದ್ರು. ಇಟ್ಸ್ ನಾಟ್ ಫೈನಲ್ ಅಂತ ಹೇಳಿಲ್ಲ IVF, ಬಟ್ ನನ್ಗೆ ಸೆಲೆಕ್ಟ್ ಮಾಡಕ್ಕೆ ಬಿಟ್ಟಿದ್ರು. ಬಟ್ ಇವಾಗ ಆಲ್ಮೋಸ್ಟ್ 6-7 ಮಂತ್ಸ್ ಆಗಿದ್ದಕ್ಕೆ ನಂಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿತ್ತು. ಡಿಸಿಷನ್ ತಗೊಳಕ್ ಆಗ್ದೇನೆ, ಮತ್ತೆ ಆ ಸೈಡ್ ಎಫೆಕ್ಟ್ಸ್ ಏನ್ ಬಂದಿತ್ತಲ್ಲ ನಂಗೆ IUI ಆದ್ಮೇಲೆ, ಟೂ ಮೆನಿ ಇಂಜೆಕ್ಷನ್ಸ್ ಎಲ್ಲ ಆದ್ಮೇಲೆ ಸ್ವಲ್ಪ ನಂಗೆ ಭಯ ಆಗಿತ್ತು. ಎಸ್ಪೆಷಲಿ IUI ಆದ್ಮೇಲೆ ನಂದು ಫಸ್ಟ್ ಪೀರಿಯಡ್ಸ್ ಏನ್ ಬಂದಿತ್ತಲ್ಲ, ತುಂಬಾ ಇಂಟೆನ್ಸ್ ಪೇನ್ ಆಗಿದ್ದಕ್ಕೆ ಸ್ವಲ್ಪ ಭಯದಿಂದ ನಾನು ಏನು ಡಿಸಿಷನ್ ತಗೊಳಕ್ ಹೋಗಿರ್ಲಿಲ್ಲ. ಸ್ವಲ್ಪ ವೇಟ್ ಲಾಸ್ ಮಾಡೋಣ ಹಂಗೆ ಹಿಂಗೆ ಅನ್ಕೊಂಡು ಜಸ್ಟ್ ಪೋಸ್ಟ್ಪೋನಿಂಗ್. ಬಟ್ ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಮತ್ತೆ ಏಜ್ ಹೋಗುತ್ತೆ ಹೊತ್ತು ಏನು ಪ್ರಾಡಕ್ಟಿವ್ ರಿಸಲ್ಟ್ ಏನು ಸಿಗಲ್ಲ ಅನ್ಕೊಂಡ್ಬಿಟ್ಟು ಒಂದ್ ಡಿಸಿಷನ್ ಮಾಡೋಣ ಅನ್ಕೊಂಡು ಅದ್ರ ಬಗ್ಗೆ, ಆ ಡಿಸಿಷನ್ ಬಗ್ಗೆ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ನಂದು IUI ಆದ್ಮೇಲೆ ಏನಾಯ್ತು, ನಂದು ಪೀರಿಯಡ್ಸ್ ಕಮಿಂಗ್ ಟು ಮೈ ಪೀರಿಯಡ್ಸ್ ಮಿನಿಮಮ್ ಅಂದ್ರೆ ಮುಂಚೆ ನಂಗೆ 3 ಮಂತ್ಸಿಗೆ ಒಂದು ಪೀರಿಯಡ್ಸ್ ಆಗ್ತಾ ಇತ್ತಲ್ಲ, ಇವಾಗ ಆಲ್ಮೋಸ್ಟ್ 1.5 ಮಂತ್ಸಿಗೆ ಪೀರಿಯಡ್ಸ್ ಆಗಕ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ 1.5 ಅಂದ್ರೆ 1 ಮಂತ್ ಪ್ಲಸ್ 20 ಡೇಸ್ ಹಂಗಾಗ್ತಾ ಇದೆ. ಬಟ್ ನಂಗೆ ಓವ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ತುಂಬಾ ಡಿಫಿಕಲ್ಟ್ ಆಗಿತ್ತು. ಸೊ ಪ್ರೆಗ್ನೆನ್ಸಿಗೂ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, ಬಿಕಾಸ್ ಪ್ರೆಗ್ನೆನ್ಸಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಯು ಕಾಂಟ್ ಟ್ರ್ಯಾಕ್ ಓವ್ಯುಲೇಷನ್. ಅಂದ್ರೆ ಮೆಡಿಕಲ್ ಹೆಲ್ಪ್ ತಗೊಳ್ಳಿ, ಸ್ಕ್ಯಾನ್ ಗೀನ್ ಮಾಡ್ದೇನೆ ಕಷ್ಟ. ಆಮೇಲೆ ಓವ್ಯುಲೇಷನ್ ಕಿಟ್ ಎಲ್ಲ ನಾನು ಟ್ರೈ ಮಾಡಿ ಈ ಸಲ ನಾನು ಅದೆಲ್ಲ ಏನು ಮಾಡಕ್ ಹೋಗಿಲ್ಲ. ಸೊ ಪೀರಿಯಡ್ಸ್ 1.5 ಮಂತ್ಸಿಗೆ ಆದ್ರೂ ತುಂಬಾ ಎಷ್ಟು ಇಂಟೆನ್ಸಿಟಿ ಆಫ್ ಪೇನ್ ಎಷ್ಟು ಇತ್ತಂದ್ರೆ, ಎವ್ರಿ ಸಿಂಗಲ್ ಟೈಮ್ ನಾನು ಹಾಸ್ಪಿಟಲ್ ಹೋಗಿದ್ದೀನಿ. ಎವ್ರಿ ಟೈಮ್ ನಂಗೆ ಡೈಕ್ಲೋಫೆನಾಕ್ ಇಂಜೆಕ್ಷನ್ ಬಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು. ಲಿಟ್ರಲಿ ಫಾರ್ 3 ಡೇಸ್ ನಾನು ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ತಗೋತಾ ಇದ್ದೆ. ಮಧ್ಯ ಅಂತೂ 1-2 ಸಲ ಲಿಟ್ರಲಿ ಬ್ಯಾಕ್ ಪೇನಿಗೆ ಒಂದು ಟ್ಯಾಬ್ಲೆಟ್, ಸ್ಟಮಕ್ ಪೇನಿಗೆ ಒಂದು ಟ್ಯಾಬ್ಲೆಟ್, ಮತ್ತೆ ಕೈ ಕಾಲು ನೋವು ಬರೋದಕ್ಕೆ ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟು, ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತೆ ಅಂತ ಇನ್ನೊಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಎಲ್ಲ, ಟ್ಯಾಬ್ಲೆಟ್ಸ್ ಮೇಲೆನೆ ಸಸ್ಟೈನ್ ಆಗೋ ತರ ತುಂಬಾ ಸಲ ಆಗಿತ್ತು ನಂಗೆ. ಸೊ ಆ ಭಯದಿಂದ ನಂಗೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅಂತ ತುಂಬಾ ಕನ್ಫ್ಯೂಷನ್ ಇಲ್ಲಿದೆ. ನಂಗೆ ಆಕ್ಚುಲಿ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೋಬೇಕಂತ ಇತ್ತು, ಬಟ್ ಅದು ಇಂಟೆನ್ಸ್ ಪೇನ್ ಆಗೋದಕ್ಕೆ ಇವಾಗೂ ನಂಗೆ ಅದು ಪೇನ್, ಅದು ವಿಡಿಯೋಸ್ ಅದ್ರ ಬಗ್ಗೆ ಓದಿ ನಂಗೆ ಆ ಭಯದಿಂದ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಲ್ಯಾಪ್ರೋಸ್ಕೋಪಿ ಬೇಡವೇ ಬೇಡ ಅನ್ನೋ ತರ ಆಗೋಗ್ಬಿಟ್ಟಿದೆ ನಂಗೆ. ಸೊ ಈ ಸಲ ನಾನು ಊರಿಗೆ ಹೋಗಿ ಬಂದ್ಮೇಲೆ, ಬೆಂಗಳೂರಿಗೆ ಬಂದ್ಮೇಲೆ ನಂಗೆ ಪೀರಿಯಡ್ಸ್ ಆಯ್ತು. ಅಲ್ಲಿ ಟೆಲ್ ಯು ಅಂದ್ರೆ ಈ ರೀಸೆಂಟ್ ಸ್ಟೋರಿ ಹೇಳ್ತಾ ಇರೋದು. ಮೊನ್ನೆದು ಈ ಮಂತ್ ಮಾರ್ಚ್ ಮಂತ್ ಅಲ್ಲಿ ಆಗಿರೋ ಪೀರಿಯಡ್ಸ್ ಆದ್ಮೇಲೆ ಫಸ್ಟ್ ಡೇ ಪೀರಿಯಡ್ಸ್ ಆಯ್ತು ನಂಗೆ. ನಾರ್ಮಲ್ ಬೇಸಿಕ್ ಲೆವೆಲ್ ಅಲ್ಲಿ ಬ್ಲೀಡಿಂಗ್ ಎಲ್ಲ ಆಗ್ತಾ ಇತ್ತು, ಸ್ವಲ್ಪ ಕ್ರಾಂಪ್ ಬರ್ತಾ ಇತ್ತು. ನಂಗೆ ಸ್ವಲ್ಪ ಶಾಕ್ ಆಯ್ತು. ಅದಂಗೆ ನಂಗೆ ಪೇನೇ ಸ್ಟಾರ್ಟ್ ಆಗಿಲ್ಲ. ಓಕೆ, ನಂದೆಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು, ಫಿಕ್ಸ್ ಆಗಿರ್ಬೇಕು ಹೆಲ್ತ್ ಪೀರಿಯಡ್ಸ್ ರಿಲೇಟೆಡ್, ಅದಕ್ಕೇನು ಪೇನ್ ಆಗ್ತಿಲ್ಲ ಅಂತ ನಂಗೆ ತುಂಬಾ ಖುಷಿಯಲ್ಲಿದ್ದೆ. ಖುಷಿಯಲ್ಲಿದ್ದಾಗ ರಾತ್ರಿ ಅವತ್ತು ಫಸ್ಟ್ ಡೇ ನೈಟ್ ಏನಾಯ್ತು, ಸ್ವಲ್ಪ ಲೈಟ್ ಆಗಿ ಕ್ರಾಂಪ್ಸ್ ಎಲ್ಲ ಸ್ಟಾರ್ಟ್ ಆಯ್ತು, ಕೈ ಕಾಲೆಲ್ಲ ನೋವ್ತಾ ಇತ್ತು. ನಾನು ಅನ್ಕೊಂಡೆ ಎವ್ರಿ ಟೈಮ್ ಆ ಇಂಟೆನ್ಸ್ ಪೇನ್ ಇತ್ತಲ್ಲ, ಅದು ಕಂಪೇರ್ ಮಾಡಿದ್ರೆ ಇಟ್ ವಾಸ್ ಫಾರ್ ಬೆಟರ್. ಸೊ ರಿಕವರಿ ಆಗ್ತಿದೆ, ಇಷ್ಟು ಚಿಕ್ಕದಕ್ಕೆಲ್ಲ ಯಾಕೆ ಟ್ಯಾಬ್ಲೆಟ್ ಅದೆಲ್ಲ ತಗೋಬೇಕು ಅಂತ ನಾನು ಇಗ್ನೋರ್ ಮಾಡಿದೆ, ತಗೊಳಕ್ ಹೋಗ್ಲಿಲ್ಲ. ಸೊ ಅವತ್ತು ರಾತ್ರಿ ಅರೌಂಡ್ 3 o'clock ಹಂಗೆ ನಂಗೆ ಪೇನ್ ಸ್ವಲ್ಪ ಜಾಸ್ತಿ ಆಯ್ತು. ಬಟ್ ಆ ಟೈಮಲ್ಲಿ ನಂಗೆ ಯಾವ ಪೇನ್ ಕಿಲ್ಲರು ಇರ್ಲಿಲ್ಲ. ಸುಮ್ನೆ ಹಾಟ್ ವಾಟರ್ ಕುಡ್ದು ಸರಿ ಹೋಗುತ್ತೆ ಬಿಡು ಅಂತ ನಾನು ವಾಪಸ್ ಮಲ್ಕೊಂಡ್ಮೇಲೆ ಬೆಳಿಗ್ಗೆ ತಿರ್ಗಾ ಪೇನ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಬಂತು. ಯಾವ ಲೆವೆಲ್ಗೆ ಇಂಟೆನ್ಸಿಟಿ ಜಾಸ್ತಿ ಆಯ್ತು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡ್ದೆ, ಅದಕ್ಕೂ ಸಮಾಧಾನ ಆಗಿರ್ಲಿಲ್ಲ. ಮತ್ತೆ ಯೂಶಲಿ ಅಜ್ವೈನ್ ವಾಟರ್ ಕುಡಿಯಕ್ಕೆ ಹೇಳ್ತಾರೆ, ಅಜ್ವೈನ್ ಟೀ ಅಂತ.
ಸೊ ಅದು ಕುಡಿದ್ರೆ ಸ್ವಲ್ಪ ಪೇನ್ ಕಡಿಮೆ ಆಗೋದು. ತುಂಬ ಟ್ಯಾಬ್ಲೆಟ್ಸ್ ಆಗೋಗಿದೆ, ಅಟ್ಲೀಸ್ಟ್ ಈ ಸಲ ಟ್ಯಾಬ್ಲೆಟ್ ತೊಗೊಳೋದು ಬೇಡ, ಪೇನ್ ಕಿಲ್ಲರ್ಸ್ ತುಂಬ ಆಗಿದೆ ಅಂತ ನಾನು ಸ್ವಲ್ಪ ಅಜ್ವೈನ್ ವಾಟರ್ ಕುಡಿ ಅಂತ ಅಜ್ವೈನ್ ವಾಟರ್ ಕುಡಿದೆ. ಅದು ಕುಡಿದ್ರೂ ನನಗೆ ಸಮಾಧಾನ ಆಗಿಲ್ಲ. ಫುಲ್ ಪೇನ್ ಎಷ್ಟು ಇಂಟೆನ್ಸಿಟಿ ಇತ್ತು ಅಂದರೆ ನನಗೆ ಫುಲ್ ಬಾಡಿ ಎಲ್ಲ ಶಿವರ್ ಆಗ್ತಾ ಇತ್ತು ನನಗೆ. ಅದು ಬೆಳಿಗ್ಗೆ ಅರೌಂಡ್ 6-7 o'clock ಸ್ವಲ್ಪ ಅಂದರೆ ಇವಾಗ ಬೇಸಿಗೆ ಕಾಲ ಇದೆ, ಬಟ್ ಸ್ಟಿಲ್ ಆ ಟೈಮಲ್ಲಿ ಅಂತೂ ತಣ್ಣಗೆ ಇರುತ್ತೆ ಅಲ್ವಾ. ಫುಲ್ ಆ ಟೈಮಲ್ಲಿ ಫ್ಯಾನ್ ಆನ್ ಇದ್ರೂ ಫುಲ್ ಸ್ವೆಟ್ ಆಗ್ತಾಯಿದೆ ಬಿಕಾಸ್ ಆಫ್ ಪೇನ್ ಇಂಟೆನ್ಸಿಟಿ ಎಷ್ಟು ಹೈ ಇತ್ತು ಅಂದರೆ ನನಗೆ. ಫುಲ್ ಬೆವರ್ತಾ ಇದ್ದೆ, ಕೈ ಕಾಲೆಲ್ಲ ನಡುಗ್ತಾ ಇತ್ತು ನನಗೆ. ಪೇನ್ ಇರೋದಕ್ಕೆ ನಂಗೆ ಎದ್ದು ಹಾಸ್ಪಿಟಲ್ಗೆ ಹೋಗೋಕ್ಕೂ ಲಾಸ್ಟ್ ಟೈಮ್ ಅಟ್ಲೀಸ್ಟ್ ಧೈರ್ಯ ಮಾಡಿಕೊಂಡು ಹೋಗಿದ್ದೆ, ಬಟ್ ಈ ಸಲ ನನಗೆ ಆಗ್ತಾನೆ ಇರಲಿಲ್ಲ. ಪೇನ್ ಕಿಲ್ಲರ್ ತೊಗೊಂಡೆ ನಾನು 6 o'clock ಒಂದು ಟ್ಯಾಬ್ಲೆಟ್ ತೊಗೊಂಡೆ. ಇವಾಗ ಕಡಿಮೆ ಆಗುತ್ತೆ, ಆಲ್ರೆಡಿ ಅದು ತುಂಬ ಒಳ್ಳೆ ಟ್ಯಾಬ್ಲೆಟ್ ತೊಗೊಂಡ್ರು ಕಡಿಮೆ ಆಗಲಿಲ್ಲ ನಂಗೆ. ಇನ್ನೊಂದು 1 hour ಆದಮೇಲೆ ಇನ್ನೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡೆ. ನನಗೆ ಏನಾದ್ರು ತಿಂದು ತೊಗೊಬೇಕು ಅಂತ ಅಂದರೂ ನಂಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಇಂಟೆನ್ಸ್ ಪೇನ್ ಆಗ್ತಿತ್ತು ಕಂಟಿನ್ಯೂಸ್. ಅದು ಕಾಂಟ್ರಾಕ್ಷನ್ ಜಾಸ್ತಿ ಪೇನ್ ಫೀಲ್ ಆಗ್ತಿದೆ, ರಿಲ್ಯಾಕ್ಸೇಷನ್ ನಂಗೆ ಫೀಲೇ ಆಗಿಲ್ಲ, ಅಷ್ಟೊಂದು ಪೇನ್ ಆಗ್ತಾ ಇತ್ತು ನನಗೆ. ಸೊ ಸೆಕೆಂಡ್ ಪೇನ್ ಕಿಲ್ಲರ್ ತೊಗೊಂಡ್ಮೇಲೆ 2 ಪೇನ್ ಕಿಲ್ಲರ್ ತೊಗೊಂಡಿನಿ. ಇನ್ನೊಂದು 5-10 ನಿಮಿಷ ತಡ್ಕೊಂಡ್ಮೇಲೆ ಮೋಸ್ಟ್ಲಿ ಪೇನ್ ಹೋಗ್ಬೋದು ಅಂದ್ಕೊಂಡು ನಾನು ಸುಮ್ಮನೆ ಇಗ್ನೋರ್ ಮಾಡಿದೆ. ಹಾಸ್ಪಿಟಲ್ ಎಲ್ಲ ಬೇಡ, ನಂಗೆ ಎದ್ದು ಹೋಗೋಕ್ಕೂ ಆಗಲ್ಲ ಅಂತಂದು. ಕಡಿಮೆ ಆಗುತ್ತೆ, ಅದು ಕಡಿಮೆನೇ ಆಗಲಿಲ್ಲ. ಯಾವ ಲೆವೆಲಿಗೆ ಆಯಿತು ಅಂದರೆ ಪೇನ್ ಇಂಟೆನ್ಸಿಟಿ ಜಾಸ್ತಿ ಆಗಿ ನನ್ನ ಸ್ವೆಟ್ಟಿಂಗ್ ಇನ್ನೂ ಜಾಸ್ತಿ ಆಗಿ ಇನ್ನೂ ಶಿವರ್ ಸ್ಟಾರ್ಟ್ ಆಗಿ ಬೆಡ್ಡಿಂದ ಲಿಟ್ರಲ್ ಒಂದು ಸ್ಟೆಪ್ ಇಳಿಯೋಕ್ಕಾಗ್ದೇನೋ ವಾಮಿಟಿಂಗ್ ಫೀಲಿಂಗ್ ಬಂದು ನಾನು ಅಲ್ಲೇ ಕೂತಲ್ಲೇ ವಾಮಿಟು ಮಾಡಿಬಿಟ್ಟೆ. ಆ ಥರ ಒಂದು ಎರಡು ಸಲ ಹಂಗೆ ಆಯಿತು ನನಗೆ ವಾಮಿಟಿಂಗ್. ನನಗೆ ಇದು ಯೂಶ್ವಲಿ ಪೀರಿಯಡ್ಸ್ ಬಂದಾಗ ನನಗೆ ಅದು ಇಂಟೆನ್ಸಿಟಿ ವಾಮಿಟಿಂಗ್ ಫೀಲಿಂಗ್ ಆಗ್ತಾ ಇತ್ತು, ಬಟ್ ಈ ಸಲ ಇಂಟೆನ್ಸಿಟಿ ಸೋ ಹೈ ನಾನು ವಾಮಿಟೇ ಮಾಡಿಕೊಂಡೆ. ಅದ್ರಲ್ಲಿ ಫುಲ್ ನಂದು ಅಜ್ವೈನ್ ವಾಟ್ರು ಹಾಟ್ ವಾಟ್ರ್ ಏನೇನು ಕುಡಿದು ಫುಲ್ ಎಲ್ಲ ವಾಟ್ರ್ ಎಲ್ಲ ಆಚೆ ಬಂತು. ಅದು ಬಂದಮೇಲೂ ಫುಲ್ ತಲೆ ತಿರುಗೋ ಥರ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಆಮೇಲೆ ನಮ್ಮ ಡಾಕ್ಟರ್ಗೆ ನಾನು ಕಾಲ್ ಮಾಡಿದ್ದೆ, ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಹೇಳಿದರು. ಅದೇ ಪೇನ್ ಕಿಲ್ಲರ್ಸ್ ಅದೆಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಆ್ಯಕ್ಚುಲಿ ಎವ್ರಿ ಟೈಮು ನಾನು ಹೋಗ್ತಿದ್ದೆ ಕ್ಲಿನಿಕ್ಕಿಗೆ, ಬಟ್ ಈ ಸಲ ಕ್ಲಿನಿಕ್ಕಿಗೂ ಸಹಿತ ಹೋಗೋಕ್ಕಾಗದೇ ಇರೋ ಅಷ್ಟು ಹೈ ಇಂಟೆನ್ಸ್ ಪೇನ್ ಬಂತು. ಸೊ ಇದು ಪೇನು ಪೀರಿಯಡ್ ಸೆಕೆಂಡ್ ಡೇ ಆಗಿತ್ತಲ್ಲ. ಪೀರಿಯಡ್ಸ್ ಫಸ್ಟ್ ಡೇ ಏನು ಅಂದ್ಕೊಂಡಿದ್ದೆ ನಾನು, ಇದೆಲ್ಲ ಫಿಕ್ಸ್ ಆಗಿದೆಲ್ಲ, ಸೊ ಏನೋ ಸ್ವಲ್ಪ ಚೇಂಜಸ್ ಇರ್ಬೋದು. ಈ ಸಲ ಮೋಸ್ಟ್ಲಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಟ್ರೈ ಮಾಡಿದರೆ ಆಗ್ಬೋದು, ನೋಡೋಣ. ಮ್ಯಾಮ್ ಹತ್ರ ಹೋಗಿ ಕೇಳಿ ಸ್ಕ್ಯಾನ್ ಎಲ್ಲ ಮಾಡಿ ಮ್ಯಾಕ್ಸಿಮಮ್ ಓಲೇಷನ್ ಇಂಡಕ್ಷನ್ ಥರದ್ದು ಏನೋ ಟ್ರೀಟ್ಮೆಂಟ್ ಕೊಡ್ಬೋದು ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪೀರಿಯಡ್ ಸೆಕೆಂಡ್ ಡೇ ಈ ಥರ ಇಂಟೆನ್ಸ್ ಪೇನ್ ಇದ್ದಿದ್ದಕ್ಕೆ ಲಿಟ್ರಲಿ ನಾನು ಹೋಗೋ ಹಾಸ್ಪಿಟಲ್ ನಮ್ಮ ಮನೆಯಿಂದ 45 minutes ಇದೆ. ಅದು ವಿತ್ ಟ್ರಾಫಿಕ್ ಎಲ್ಲ 1 hour ತೊಗೊಳುತ್ತೆ ಮಿನಿಮಮ್ ಈವ್ನಿಂಗ್. ಸೊ ನಾನು ಆ ಪೇನ್ ಎಲ್ಲ ನೋಡಿಕೊಂಡು ಇಲ್ಲ ನಂಗೆ ಬರೋಕ್ಕಾಗಲ್ಲ ಇವತ್ತು, ಹಾಸ್ಪಿಟಲ್ ಕ್ಯಾನ್ಸಲ್ ಅಂದ್ಕೊಂಡು ಆಫ್ಟರ್ನೂನ್ ಸ್ವಲ್ಪ ಅರೌಂಡ್ ಆಫ್ಟರ್ನೂನ್ ಸ್ವಲ್ಪ ಏನಾದರೂ ಅವಾಗ ತಿಂದು ಅವಾಗ ಸ್ವಲ್ಪ ನಿದ್ದೆ ಬಂದಿದ್ದು ನನಗೆ, ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ಬಟ್ ಈವ್ನಿಂಗ್ ಹಾಗೆ ಐ ವಾಸ್ ಥಿಂಕಿಂಗ್ ನಾನು ಹಿಂಗೆ ಬಿಟ್ಕೊಂಡು ಹೋದರೆ ಯೂಶಲಿ ಪೀರಿಯಡ್ ಸೆಕೆಂಡ್ ಡೇನೇ ಬರೋಕ್ಕೆ ಹೇಳ್ತಾರೆ ಹಾಸ್ಪಿಟಲ್ಗೆ. ನನಗೆ ಎವ್ರಿ ಟೈಮ್ ಪ್ರಾಬ್ಲಮ್ ಆಗೋದೇ, ಬ್ಲೀಡಿಂಗ್ ಹೆವಿ ಇರುತ್ತೆ, ಪೇನ್ ಹೆವಿ ಇರುತ್ತೆ, ಕ್ರ್ಯಾಂಪ್ಸ್ ಹೆವಿ ಇರುತ್ತೆ, ಆಮೇಲೆ ಕ್ಲಾಟ್ಸ್ ತುಂಬ ಹೆವಿ. ಕ್ಲಾಟ್ಸ್ ಎಷ್ಟು ದೊಡ್ಡದು ಅಂದರೆ ಒಂದು ಬಿಗ್ ಲೆಮನ್ ಸೈಜ್ ಇರುತ್ತಲ್ಲ ಆ ಥರ ಎಲ್ಲ ಕ್ಲಾಟ್ಸ್ ಎಲ್ಲ ಬೀಳುತ್ತೆ ನನಗೆ. ಇಟ್ಸ್ ನಾಟ್ ಅ ನಾರ್ಮಲ್ ಪೀರಿಯಡ್ಸ್. ಸೊ ಆ ಥರ ಕ್ಲಾಟ್ಸ್ ಎಲ್ಲ ಬೀಳುತ್ತಲ್ಲ, ನನಗೆ ಹೆಂಗೆ ಟ್ರಾವೆಲ್ ಮಾಡೋದು ಅದು ಆ ಥರ ಇದ್ದಾಗ ಅಂದ್ಕೊಂಡು ನಂಗೆ ಆ ಬೈಕೆ ಹೋಗೋಕ್ಕೆ ಇಗ್ನೋರ್ ಮಾಡ್ತಾ ಇದ್ದೆ. ಬಟ್ ಎವ್ರಿ ಟೈಮು ನಾನು ಇದೇ ಪೇನು ಹಿಂಗೆ ಅಂದ್ಕೊಂಡ್ಬಿಟ್ರೆ ಪೀರಿಯಡ್ ಸೆಕೆಂಡ್ ಡೇನೇ ಯೂಶಲಿ ಅವ್ರು ಬರೋಕ್ಕೆ ಹೇಳ್ತಾರೆ. ಬಿಕಾಸ್ ಅವಾಗ ಸ್ಕ್ಯಾನ್ ಅದು ಮಾಡಿ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಯಾವುದೇ ಟ್ರೀಟ್ಮೆಂಟ್ ಆಗಲಿ. ಈವನ್ ಫಾರ್ IVF ಪೀರಿಯಡ್ ಸೆಕೆಂಡ್ ಡೇನೇ ಕರೀತಾರೆ. ಸೊ ನಾನು ಅವತ್ತು ಸ್ವಲ್ಪ ಸಮಾಧಾನ ಆಯಿತು, ಬೈ ಈವ್ನಿಂಗ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಪೇನ್ ಕಿಲ್ಲರ್ಸ್ ತೊಗೊಂಡಿದ್ದಕ್ಕೆ. ಸೊ ಆಮೇಲೆ ನಾನು ಸುಮ್ಮನೆ ಬಿಟ್ಟಂಗೆ ಇನ್ನೂ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಹೊತ್ತು ಸೊಲ್ಯೂಷನ್ ಏನೂ ಸಿಗಲ್ಲ. ಅಟ್ಲೀಸ್ಟ್ ಇಷ್ಟು ಗ್ಯಾಪ್ ಆಗಿದೆಯಲ್ಲ, ನೋಡೋಣ ಏನಾಗಿದೆ, ನಾನು ಸ್ಕ್ಯಾನ್ ಮಾಡಿದರೆ ಅಟ್ಲೀಸ್ಟ್ ಹೇಳ್ಬೋದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ಅಥವಾ ಟೆಸ್ಟ್ ಏನಾದರೂ ವಾಪಸ್ ಮಾಡ್ಬೋದು, ಅದರಲ್ಲಿ ಏನಾದರೂ ಗೊತ್ತಾಗ್ಬೋದು ಅಂತ. ಸೊ ಧೈರ್ಯ ಮಾಡಿ ಮತ್ತೆ ವಾಪಸ್ ಪೇನ್ ಕಿಲ್ಲರ್ ತೊಗೊಂಡು ಹಾಸ್ಪಿಟಲ್ಗೆ ಹೋದ್ಮೇಲೆ ಏನಾಯಿತು, ಮ್ಯಾಮ್ ಕೇಳಿದ್ರು ಯಾಕೆ ಇಷ್ಟೆಲ್ಲ ಗ್ಯಾಪ್ ಆಯ್ತಲ್ಲ ಅಂತ. ಸ್ವಲ್ಪ ಪರ್ಸನಲ್ ಇಶ್ಯೂಯಿಂದ ಆಗಿಲ್ಲ ಮ್ಯಾಮ್, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಹೇಳಿದೆ ನನಗೆ ಲ್ಯಾಪ್ರೋಸ್ಕೋಪಿ ತುಂಬ ಭಯ ಮ್ಯಾಮ್ ಮಾಡಿಸ್ಕೊಳಕ್ಕೆ ಅಂತ. ಅವ್ರಂದ್ರು ಓಕೆ ನಿಂಗೆ ಹಂಗೆ ಭಯ ಅಂದರೆ ಇನ್ನೊಂದು ರೌಂಡ್ IUI ಟ್ರೈ ಮಾಡಿ ನೋಡು, ಅದಾಗಿಲ್ಲ ಅಂದರೆ ವಿಲ್ ಹ್ಯಾವ್ ಟು ಟೇಕ್ ಫರ್ದರ್ ಆ್ಯಕ್ಷನ್ ತೊಗೊಳ್ಳೇಬೇಕು, ಎಷ್ಟು ದಿನ ಅಂತ ಬಿಡೋಕ್ಕಾಗುತ್ತೆ, ಬಿಕಾಸ್ ಏಜ್ ಈಸ್ ಆಲ್ಸೋ ಫ್ಯಾಕ್ಟರ್ ಅಲ್ಲ ಅಂತ ಹೇಳಿದರು. ಹಂಗೆ ಅಂದ್ಕೊಂಡು ಓಕೆ ಈ ಸಲ ನೋಡೋಣ, ಇದೊಂದು IUI ಟ್ರೈ ಮಾಡೋಣಪ್ಪ, ನೋಡೋಣ ಆದರೆ ಆಗಲಿ. ಬಟ್ ಯಾಕೆ ಆಗಿಲ್ಲ ಅಂದರೆ ಯಾರು ರೀಸನ್ ಕೊಡೋಕ್ಕಾಗಲ್ಲ. ಇವನ್ ಡಾಕ್ಟರ್ಸ್ ಕಾಂಟ್ ಗಿವ್ ರೀಸನ್ ಯಾಕೆ ಆಗಿಲ್ಲ ಅಂತ. ಬಿಕಾಸ್ ಅವ್ರು ಮ್ಯಾಕ್ಸಿಮಮ್ IUI ಅಲ್ಲಿ ಅದೇ ಟ್ರೀಟ್ಮೆಂಟ್ ಕೊಡ್ಬೋದು ಹೊತ್ತು ರೀಸನ್ ಇವನ್ ದೇ ವಿಲ್ ನಾಟ್ ನೋ. ಬಿಕಾಸ್ ನಮ್ದ್ರಲ್ಲಿ ಲಾಸ್ಟ್ ಟೈಮ್ ಯಾಕೆ ಆಗಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಸೊ ಇದೊಂದ್ಸಲ ಟ್ರೈ ಮಾಡಿ ನೋಡೋಣಪ್ಪ, ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ನೋಡೋಣ ಅಂತ ಹೇಳಿದರು. ಸೊ ಈ ಸಲ ನನಗೆ ವಾಪಸ್ಸು
ಯಾವುದೇ ಮೇನ್ ಇಂಪಾರ್ಟೆಂಟ್ ಏನೇನು ಬೇಕಿತ್ತಲ್ಲ ಅದೆಲ್ಲ ಟೆಸ್ಟ್ ಎಲ್ಲ ಹೇಳಿದರು. ಲೈಕ್ ನನಗೆ ಥೈರೋನಾಮ್ ಟ್ಯಾಬ್ಲೆಟ್ ತೊಗೋತೀನಿ ಹೈಪೋಥೈರಾಯ್ಡಿಸಮ್ ಇರೋದಕ್ಕೆ. ಸೊ ಅದೊಂದು ಟೆಸ್ಟ್ ಮಾಡೋಣ, ಎಷ್ಟು ಜಾಸ್ತಿ ಮಾಡಬೇಕಾ ಡೋಸು ಅಥವಾ ಫಿಕ್ಸ್ ಆಗಿದೆ ನಾ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ಅಲ್ವಾ, ನೋಡೋಣ. ಆ್ಯಕ್ಚುಲಿ ನಾನು 1 ಮಂತಿಂದ ಥೈರೋನಾಮ್ ಪ್ರಾಪರಾಗಿ ತೊಗೋತಾ ಇದ್ದೀನಿ, ಮಧ್ಯೆ ಬಿಟ್ಬಿಟ್ಟಿದೆ ನಾನು. IUI ಎಲ್ಲ ಫೇಲ್ ಆಗಿದ್ದಕ್ಕೆ ಯಾವ ಟ್ಯಾಬ್ಲೆಟ್ಸ್ ಬೇಡ ಏನೂ ಬೇಡ ಅಂತ. ಮತ್ತು ಆಮೇಲೆ ಅನ್ನಿಸ್ತು ನನ್ನ ಹೆಲ್ತಿಗೆ ನಾನೇ ಈ ಥರ ಇಗ್ನೋರ್ ಮಾಡಿದ್ರೆ ಹಂಗೆ ಅಂತ ಥೈರೋನಾಮ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಥೈರಾಯ್ಡ್, TSH ಮತ್ತು ಗ್ಲೂಕೋಸು, ಮೇನ್ ಇಂಪಾರ್ಟೆಂಟ್ AMH ಮತ್ತು ಪ್ರೋಲ್ಯಾಕ್ಟಿನ್, ಎವ್ರಿ ಪ್ರೋಲ್ಯಾಕ್ಟಿನ್, AMH, TSH ಮತ್ತು ಡಯಾಬಿಟಿಕ್ಸ್ HB1AC ಇದೆಲ್ಲ ಅದನ್ನು ಇವಂತರೂ ಕಂಪಲ್ಸರಿ ಮಾಡ್ತಾರೆ. ಮತ್ತು CBC ಟೆಸ್ಟ್ ಮಾಡಿಸೋಣ, ರಿಪೋರ್ಟ್ ಬರಲಿ, ನೋಡೋಣ ಏನಾಗುತ್ತೆ ಅಂತ ಹೇಳಿದರು. ಆ್ಯಂಡ್ ಶಿ ಸೆಡ್ ನಾನು ಸ್ಕ್ಯಾನ್ ಮಾಡ್ತೀನಿ ಅಂತ. TBS ಅದೇ ಇಷ್ಟು ಉದ್ದ ಇರುತ್ತಲ್ವ ಅದನ್ನು ಸ್ಕ್ಯಾನ್ ಮಾಡಿ ಅಲ್ಟ್ರಾಸೌಂಡ್ ಮಾಡೋಣ, ನೋಡೋಣ ಗೊತ್ತಾಗುತ್ತೆ ಅಂದರು. ಬಟ್ ನಾನು ಹೇಳಿದೆ ಮ್ಯಾಮ್ ಇಲ್ಲ ಮ್ಯಾಮ್, ನಂಗೆ ಬೆಳಗ್ಗೆ ಈ ಥರ ಎಲ್ಲ ವಾಮಿಟಿಂಗ್ ಎಲ್ಲ ಆಯಿತು, ಪೇನ್ ವಾಸ್ ಸೋ ಇಂಟೆನ್ಸು, ನಂಗೆ ಅಳಕ್ಕೆ ಸಹಿತ ಆಗ್ತಾ ಇರಲ್ಲ, ಬ್ರೀದ್ ಮಾಡೋಕೆ ಆಗ್ತಾ ಇರಲ್ಲ, ಅಷ್ಟೊಂದು ಹೈ ಇಂಟೆನ್ಸ್ ಇತ್ತು ಅಂತ ಹೇಳಿದ್ಮೇಲೆ ಮ್ಯಾಮ್ ಓಕೆ ನಿಂಗೆ ಅಷ್ಟು ಪ್ರಾಬ್ಲಮ್ ಇದೆ ಅಂದರೆ ನಾನು ಮಾಡಲ್ಲಪ್ಪ, ಸ್ಕ್ಯಾನ್ ಎಲ್ಲ ಮಾಡಲ್ಲ, ನೋಡೋಣ ನೆಕ್ಸ್ಟ್ 5th ಡೇ ಹಂಗಾದ್ಮೇಲೆ ಬಾ ನೋಡೋಣ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದರು. ಇವಾಗ ಸದ್ಯಕ್ಕೆ ಏನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಶಿಗೇವ್ ಅವತ್ತು ಒಂದು ಇಂಜೆಕ್ಷನ್ ಕೊಟ್ಟು ಆ್ಯಂಡ್ ಶಿಗೇವ್ ಮಲ್ಟಿಪಲ್ ಟ್ಯಾಬ್ಲೆಟ್ಸ್. ಈ ಸಲನೂ ಲಿಟ್ರಲಿ ಎಷ್ಟೊಂದು ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ಸ್ ಬರ್ಕೊಟ್ಟು ಈ ಥೈರೋನಾಮ್ದು ಅದೆಲ್ಲ ಬ್ಲಡ್ ರಿಪೋರ್ಟ್ ಬಂದಮೇಲೆ ನೋಡೋಣ, ಮತ್ತು ಅಡಿಷ್ನಲ್ ಏನಾದರೂ ಮೆಡಿಸಿನ್ ಬೇಕು ಅಂದರೆ ಹಾಕ್ತೀನಿ. ಅಲ್ಲಿವರೆಗೂ ಈ ಸದ್ಯಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತಂದರು. ಟ್ಯಾಬ್ಲೆಟ್ಸ್ ಕೊಟ್ಟು ಇಂಜೆಕ್ಷನ್ನು ಕೊಟ್ಟರು. ಆ್ಯಂಡ್ ಪೀರಿಯಡ್ಸ್ 3rd ಡೇಗೂ ಒಂದು ಇಂಜೆಕ್ಷನ್ ಕೊಟ್ಟರು. ಅಂದರೆ ಅವ್ರು ಹೇಳಿದರು, ಪೀರಿಯಡ್ 2nd ಡೇ ನಾನು ಹೋಗಿದ್ದೆ ಅಲ್ವಾ, ಅವತ್ತು ಇಂಜೆಕ್ಷನ್ ಕೊಟ್ಟರಲ್ಲ, ಇಂಜೆಕ್ಷನ್ ಕೊಟ್ಟಾಗ ಹೇಳಿದರು ನೆಕ್ಸ್ಟ್ ಡೇ ನೀವು, ಅಂದರೆ ನಮ್ಮ ಮನೆಯವ್ರಿಗೆ ನನ್ನ ಹಸ್ಬೆಂಡ್ಗೆ ಹೇಳಿದರು ನೀವೇನೇ ನೆಕ್ಸ್ಟ್ ಡೇ ಮನೇಲೇ ಇಂಜೆಕ್ಷನ್ ಮಾಡಿಬಿಡಿ ಅಂತ ಹೇಳಿ, ಅದು ನಾನು ಬೇಕಾದರೆ ಫಿಲ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಅವತ್ತು ಇಂಜೆಕ್ಷನ್ ಹೇಗೆ ಮಾಡಬೇಕು ಅಂತಲೂ ಹೇಳ್ಕೊಟ್ರು ನಮ್ಮ ಮನೆಯವ್ರಿಗೆ. ಸೊ ಅದು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಬಂದೆ. ಟ್ಯಾಬ್ಲೆಟು ಅದೆಲ್ಲ ನಾನು ಕಾಸ್ಟಿಂಗ್ಗೆ ರಿಲೇಟೆಡ್ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಈ ಸಲ. ಬಿಕಾಸ್ ಎವ್ರಿ ಟೈಮು ವಿಡಿಯೋದಲ್ಲಿ ಕೇಳ್ತಾರೆ ಎಷ್ಟಾಯಿತು ಅಂತ. ಅದು ಒಬ್ರೊಬ್ರಿಗೆ ಒಂದೊಂದು ಥರ ವೇರಿ ಆಗುತ್ತೆ ಆ್ಯಕ್ಚುಲಿ ಟ್ಯಾಬ್ಲೆಟ್. ನನಗೆ ಹೈಪರ್ ಓಲೇಷನ್ಗೂ ಕೊಡ್ತಾರೆ. ಆಮೇಲೆ ಒಬ್ರೊಬ್ರಿಗೆ ಎಷ್ಟೊಂದು ಜನಕ್ಕೆ ಓಲೇಷನ್ಗೆ ಅಂತ ಟ್ರಿಗರ್ ಇಂಜೆಕ್ಷನ್ ಬಿಟ್ಟರೆ ಬೇರೆ ಯಾವುದೇ ಇಂಜೆಕ್ಷನ್ ಕೊಡೋದೇ ಇಲ್ಲ. ನನಗೆ ಪೀರಿಯಡ್ 2nd ಡೇ ಒಂದು ಇಂಜೆಕ್ಷನ್ ಆಯಿತು, ಪೀರಿಯಡ್ಸ್ 3rd ಡೇನೂ ಇಂಜೆಕ್ಷನ್ ಆಗಿದೆ. ಇವಾಗ ನೆಕ್ಸ್ಟ್ ಪೀರಿಯಡ್ಸ್ ಆಗಿ ಪೀರಿಯಡ್ಸ್ದು 10th ಡೇ ಬರೋಕ್ಕೆ ಹೇಳಿದ್ದಾರೆ. ಮೇ ಬಿ ಅವತ್ತು ಟ್ರಿಗರ್ ಶಾಟ್ ಕೊಟ್ಟು ನೆಕ್ಸ್ಟ್ ಡೇ IUI ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮು ಇದೇ ಥರ ಆಗಿತ್ತು. ಸ್ವಲ್ಪ ಇಂಜೆಕ್ಷನ್, ಸ್ವಲ್ಪ ಮೆಡಿಸಿನ್ ಚೇಂಜ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ. ಸೊ ಇಂಜೆಕ್ಷನ್ ಆಗಿದೆ ಇವಾಗ, ನೆಕ್ಸ್ಟ್ ಡೇ ಇಂಜೆಕ್ಷನು ಆಗಿದೆ. ನೆಕ್ಸ್ಟ್ ನಾನು ಅಪ್ಡೇಟು IUI ದಿನ ಆದರೆ ವ್ಲಾಗ್ ಮಾಡ್ತೀನಿ ಅವತ್ತಿಂದು ಏನಾಯಿತು ಹೆಂಗೆ ಏನು ಅಂತ. ಇಲ್ಲ IUI ಆದಮೇಲೆ ಯಾವತ್ತಾದರೂ ಆರಾಮ್ ಅನಿಸಿದರೆ ಅವತ್ತು ಕೂತ್ಕೊಂಡು ಮತ್ತೆ ಸಿಟ್ ಡೌನ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈ ಅಪ್ಡೇಟ್ ಕೊಡಬೇಕಾಗಿತ್ತು. ನಾನು 2nd IUI ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ಈ ಸಲ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಷ್ಟೇ. ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಜಸ್ಟ್ ಐ ವಾಂಟ್ ಟು ಬಿ ಪಾಸಿಟಿವ್ ಅಷ್ಟೇ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಐ ವಾಂಟ್ ಟು ಡಾಕ್ಯುಮೆಂಟ್ ಮೈ ಲೈಫ್ ಜರ್ನಿ, ಅದಕ್ಕೆ ಮಾಡ್ಕೋತಾ ಇರೋದು. ಸೊ ಅದೇನೋ ಒಂಥರ ತುಂಬ ಜನ ಕನೆಕ್ಟ್ ಆಗಿ ಎಷ್ಟೊಂದು ಜನ ರೀಚ್ ಆಗಿ ಎಲ್ಲ ಮಾತಾಡಿದ್ರಲ್ಲ ಎಷ್ಟೊಂದು ಸಲ, ಒಂದೊಂದ್ಸಲ ಅದೂ ಸಮಾಧಾನ ಕೊಟ್ಟಿದೆ ನನಗೆ. ಆಮೇಲೆ ಯಾರಾದರೂ IUI ಜರ್ನಿ ಸ್ಟಾರ್ಟ್ ಮಾಡಿದರೆ ಹೇಳಿ, ನಿಮಗೂ ಎಲ್ಲರಿಗೂ ಆಲ್ ದ ಬೆಸ್ಟು. ಈ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಹಳೆ ವಿಡಿಯೋಸಲ್ಲೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ, ಬಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋಸಿಂದ ಏನಾದರೂ ಹೆಲ್ಪ್ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಲಾಸ್ಟ್ ವಿಡಿಯೋಸಲ್ಲಂತೂ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಇನ್ಸ್ಟಾಗ್ರಾಮ್ನಲ್ಲೂ ಬಂದು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಇದರಲ್ಲೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಈ ಥರ ಯಾರಾದರೂ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಈ ವಿಡಿಯೋಸನ್ನ ಶೇರ್ ಮಾಡಿ. ಬಟ್ ಡೋಂಟ್ ಗಿವ್ ಅಪ್, ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ. ಆಮೇಲೆ ಇಂಪಾರ್ಟೆಂಟ್ ಏನಂದರೆ ಯಾವ ಟೆಸ್ಟನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ಯಾವ ಟೆಸ್ಟ್ ಹೇಳ್ತಾರೆ ಅದು ಮಾಡಿಸ್ಕೊಳ್ಳಿ. ಟ್ಯಾಬ್ಲೆಟ್ಸು ಮಿಸ್ ಮಾಡಬೇಡಿ. ಟ್ಯಾಬ್ಲೆಟ್ಸ್ ಅಂದರೆ ಎವ್ರಿ ಟೈಮು ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಓಲೇಷನ್ ಎಗ್ ಹೆಲ್ದಿ ಆಗಿರೋಕ್ಕೆ ಮತ್ತು ಆ ಯೂಟ್ರಸ್ದೆಲ್ಲ ಹೆಲ್ದಿ ಕಂಡೀಷನ್ ಈಗ ಇರೋಕ್ಕೆ ಅಂತಲೇ ಕೊಡ್ತಾರೆ. ನಾನು ಆದರೆ ಟ್ಯಾಬ್ಲೆಟ್ಸಿಂದ ಒಂದು ವಿಡಿಯೋ ಮಾಡ್ತೀನಿ, ಎಷ್ಟೊಂದು ಟ್ಯಾಬ್ಲೆಟ್ ಇದ್ದಾವೆ ಅಂದರೆ ಈ ಸಲ ಲಿಟ್ರಲಿ ನನಗೆ ವಾಪಸ್ ಬಾಡಿ ಹೀಟ್, ಟ್ಯಾಬ್ಲೆಟ್ ಜಾಸ್ತಿ ಆಗಿ ಬಾಡಿ ಹೀಟ್, ಮೊದಲೇ ನನ್ನ ಬಾಡಿ ಹೀಟ್ ಆಲ್ರೆಡಿ ತುಂಬ ಹೀಟ್ ಆಗ್ತಾ ಇದೆ, ತುಂಬ ಟ್ಯಾಬ್ಲೆಟ್ಸ್ ಇದೆ. ನಾನು ನಿಮ್ಗಾದರೆ ಇಂಜೆಕ್ಷನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು, ಆ ವಿಡಿಯೋ ಆದರೆ ಆ ವಿಡಿಯೋ, ಇಲ್ಲ ಅಂದರೆ
ನೋಡ್ತೀನಿ, ಇದ್ರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ತುಂಬ ಟ್ಯಾಬ್ಲೆಟ್ಸ್ ಇದೆ, ಟ್ಯಾಬ್ಲೆಟ್ಸು ತೊಗೋಬೇಕು ಇವಾಗ. ಸೊ ನಾನು ನೆಕ್ಸ್ಟು ಪೀರಿಯಡ್ಸ್ 9th ಡೇ ಬರೋಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಎವ್ರಿಬಡಿ ಒನ್ಸ್ ಅಗೇನ್. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಿಲೋ ನಿಮ್ಗೆ ಏನು ಹೆಲ್ಪ್ ಆಯಿತು ಅಂತ. ಆ್ಯಂಡ್ ಹಳೆ ವೀಡಿಯೋಸ್ ಅಂತ ಫಸ್ಟ್ IUI ಜರ್ನಿದು ಏನಾದರೂ ವೀಡಿಯೋಸ್ ನೋಡಿಲ್ಲ ಅಂದರೆ ವಾಪಸ್ ಹೋಗಿ ನೋಡ್ಕೊಳ್ಳಿ, ಅದನ್ನು ನನ್ನ ಪ್ರೊಫೈಲಲ್ಲಿದೆ. ಲಿಟ್ರಲಿ ಟ್ಯಾಬ್ಲೆಟ್ಸ್ ಎಷ್ಟಾಗಿದೆ ಅಂದರೆ ನನಗೆ ನೋಡಿದ್ರೇ ಪ್ಯಾನಿಕ್ ಆಗಿಬಿಟ್ಟಿದ್ದೆ ನಾನು ಫಸ್ಟ್ ಡೇನೆ, ಅಷ್ಟೊಂದು ಟ್ಯಾಬ್ಲೆಟ್ಸ್ ಆಗಿದೆ. ಇಷ್ಟೊಂದು ಟ್ಯಾಬ್ಲೆಟ್ಸ್ ಆಗಿದೆ ನಂದು, ಇಷ್ಟೊಂದು ಟ್ಯಾಬ್ಲೆಟ್ಸ್ ಆಗಿದೆ ನಂದು. ಸೊ ಮಿಸ್ ಮಾಡಿದೆ, ಈ ಸಲ ತೊಗೋತಾ ಇದ್ದೀನಿ. ಹೋಪ್ ಈ ಸಲ IUI ವರ್ಕ್ ಆಗುತ್ತೆ. ಆ್ಯಂಡ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು IUI ಡೇ ಇದನ್ನು ವ್ಲಾಗ್ ಮಾಡೋಕ್ಕೆ ಐ ವಾಂಟ್ ಟು ಡಾಕ್ಯುಮೆಂಟ್ ದ್ಯಾಟ್ ಆಲ್ಸೋ. once again thank you so much guys. Keep me in your prayers. God bless you all.